ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಬರೀ 60,000 65,000 ಬಜೆಟಲ್ಲಿ ಯಾರಾದರೂ ಒಂದು ಟಾಟಾದಲ್ಲಿ ನ್ಯಾನೋ ಗಾಡಿ ಹುಡುಕ್ತಿದ್ದಾರೆ ನೋಡಿ ವೀಕ್ಷಕರು. ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಒಂದು ಚಿಕ್ಕ ಫ್ಯಾಮಿಲಿಗೆ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ಫುಲ್ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಆ ಲಿಂಕ್ ಕಾಪಿ ಮಾಡ್ಕೊಂಡು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಆ ಡೀಟೇಲ್ಸ್ ಇರೋಂಥ ಒಂದು ವಿಡಿಯೋ ಓಪನ್ ಆಗುತ್ತೆ. ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಟೈಟಲಲ್ಲಿ ಅಂತ ಹೇಳ್ಬೋದು ವೀಕ್ಷಕರೇ. ಅಲ್ಲೇನಾದ್ರೂ ನಂಬರ್ ಇಲ್ಲಾಂದರೆ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ನಾವು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂತಂದರೆ ನೋಡಿ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಕಳಿಸಿರೋದು ಟಾಟಾ ನ್ಯಾನೋ ಅಲ್ಲ? ಟಾಟಾ ನ್ಯಾನೋ ಸರ್, 2012 ಮಾಡಲ್ ಸರ್ ಅದು. 2011? 12 ಸರ್. 12 ಮಾಡಲು. ಓಕೆ. ಓನರ್ ಎಷ್ಟು ಜನ ಸರ್? ಓನರ್ 6 ಓನರ್ ಆಗಿದೆ ಸರ್. 6 ಜನ ಆಗಿದ್ದಾರೆ ಈಗ? ಹಾಂ ಸರ್, ತೊಗೊಂಡವರು 7 ಓನರ್ ಆಗ್ತಾರೆ ಸರ್. ಕಿಲೋಮೀಟ್ರ್ ಏನು ರನ್ನಿಂಗ್ ಇದೆ? ಎಷ್ಟು ಹೊಡಿದೆ ಅಂತ? 1,35,000 ಆಗಿದೆ ಸರ್. ಓಕೆ. ಈಗ ಎಲ್ ಎಕ್ಸ್ ಅಲ್ಲ ಸರ್ ಇದು? ಹಾಂ, LX ಸರ್. ಅಂದರೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತಾ? ಹಾಂ, AC ಬರುತ್ತೆ ಸರ್, ಪವರ್ ಸ್ಟೇರಿಂಗ್ ಸರ್, ಮುಂದೆ 2 ಪವರ್ ವಿಂಡೋ ಬರ್ತವೆ ಸರ್. ಹಾಂ ಹಾಂ. ಓಕೆ. ಎಲ್ಲ ರನ್ನಿಂಗ್ ಇದಾವ ಇಲ್ಲ? ಹಾಂ, ರನ್ನಿಂಗ್ ಇದೆ ಸರ್, ಎಲ್ಲ ರನ್ನಿಂಗ್ ಇದೆ. ಓಕೆ. ಇಂಜಿನ್ ಎಲ್ಲ ಕಂಡೀಷನು? ಇಂಜಿನ್ ಕಂಡೀಷನ್ ಐತೆ ಸರ್, MPF ಇಂಜಿನ್ ಬರ್ತದೆ ಸರ್ ಇದು. ಹಾಂ. VX ಮಾಡಲ್ ಬರ್ತದೆ ಸರ್. ಓಕೆ. ಗಾಡಿ ಎಲ್ಲ ನೀಟ್ ಇಟ್ಕೊಂಡಿದ್ದು ಸರ್. ಓಕೆ. ಈಗ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಸರ್ ಗಾಡಿವು? ಹಾಂ ಸರ್, ಇನ್ಸೂರೆನ್ಸ್ ಇನ್ನು ಅಕ್ಟೋಬರ್ ಮಟ್ಟ ಇದೆ ಸರ್, 9ನೇ ತಿಂಗಳ ಮಟ್ಟ. ಆಮೇಲೆ FC ಬಂದು 27 ಮಟ್ಟ ಇದೆ ಸರ್. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ, ರೀಪೇಂಟ್ ಆಗಿದೆ ಸರ್ ಅದು? ಇಲ್ಲ, ಒರಿಜಿನಲ್ ಪೇಂಟ್ ಸರ್. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಟಯರ್ ಒಂದು 70% ಅದಾವೆ ಸರ್. ಓಕೆ. ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ. ಈಗ ಎಲ್ಲ ರನ್ನಿಂಗ್ ಕಂಡೀಷನ್ ಎಲ್ಲ ಓಕೆ ಇದೆ ಹಂಗಾರೆ? ಯಾವುದೋ ಟಿಂಕರ್ ಕೆಲಸ ಇಂಜಿನ್ ಕೆಲಸ ಏನಿಲ್ಲ? ಇಲ್ಲ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಅದಾವೆ ಸರ್. ಹಾಂ. ಅದು ಬಿಟ್ಟರೆ ಓಕೆ ಸರ್, ಮತ್ತೇನಿಲ್ಲ ರೀ. ಓಕೆ. ಈಗ ರೆಕಾರ್ಡ್ಸು ಒರಿಜಿನಲ್ ಎಲ್ಲ ನಿಮ್ಮ ಕಡೆ ಇದಾವಾ? ಹಾಂ, ಒರಿಜಿನಲ್ ನಮ್ಮ ಕಡೆ ಇದೆ ಸರ್. ಓಕೆ. ಈಗ ತೊಗೊಳೋರು ಹೆಂಗಾರೆ ಗಾಡಿ ಖರ್ಚು ಏನಿಲ್ಲ ಸರ್? ಗಾಡಿ ಖರ್ಚು ಏನಿಲ್ಲ ಸರ್. ಓಕೆ. ತೊಗೊಂಡು ಪೆಟ್ರೋಲ್ ಹಾಕ್ಕೊಂಡು ಓಡಿಸ್ಕೊಬೋದು? ಹಾಂ, ಹೌದು ಸರ್, ಪೆಟ್ರೋಲ್ ಮ್ಯಾಗ ಓಡಿಸ್ಕೊಂಡು. ಓಕೆ. ಎಲ್ಲಿದೆ ಸರ್ ಗಾಡಿದು? ಹುಬ್ಳಿ ಸರ್. ಹುಬ್ಳಿ ಸಿಟಿನಾ? ಹಾಂ, ಹುಬ್ಳಿ ಸಿಟಿ ಸರ್. ಓಕೆ. ಏನು ಹೇಳ್ತಿದ್ರೆ ಗಾಡಿಗೆ ರೇಟು? ಒಂದು 65 ಹೇಳ್ತೇನೆ ಸರ್. ಎಷ್ಟು? 65. ಬರೀ 65,000? ಹಾಂ, 65,000. 60 ಬಂದರೆ ಕೊಟ್ಬಿಡ್ತೀನಿ ಸರ್. ಯಾಕಂದ್ರೆ ಭಾಳ ರೇಟ್ ಇಕ್ಕಿಲ್ಲ ಸರ್, ಸೇಲ್ ಆಗಲಿ ಅಂತ ಹೇಳೋದು. ಓಕೆ. ಬೇರೆ ಗಾಡಿ ನೋಡ್ತಾ ಇದ್ದೀನಿ ಸರ್ ಮತ್ತು ನಾನು. ಅಂದರೆ 60,000 ಬಂದರೆ ಕೊಡ್ತೀರಾ? ಏನು ಅದರಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ? ಇಲ್ಲ ಸರ್, 60 ಬಂದರೆ ಕೊಡ್ತೀನಿ ಸರ್. ಗಾಡಿ ನೀಟ್ ಇದೆ, ಚೆನ್ನಾಗಿದೆ ಸರ್ ಗಾಡಿ. ಹಾಂ. ಲಘು ಸೇಲ್ ಆಗಲಿ ಅಂತೇಳಿ ರೇಟ್ ಕಮ್ಮಿ ಕೇಳತ್ತೀನಿ ಸರ್. ಓಕೆ. ಬಂದವ್ರಿಗೆ ತೊಗೊಳೋರ್ಗೆ ಅನುಕೂಲ ಆಗ್ಬೇಕು ಸರ್. ಹಾಂ. ಯಾಕಂದ್ರೆ ದೂರಿಂದ ಬಂದಿರ್ತಾರೆ, ಅವರು ಖರ್ಚು ಮಾಡ್ಕೊಂಡು ವಾಪಸ್ ಹೋಗ್ಬಾರ್ದು ಅಂತೇಳಿ ರೇಟ್ ಕಮ್ಮಿ ಹೇಳತ್ತೇನೆ ಸರ್ ಈಗ. ಓಕೆ. ನಂಬರ್ ಇದೆ ಹಾಕಿರಲಾ? ಹಾಂ ಸರ್, ನಂಬರ್ ಅದೇ ಹಾಕಿರ್ತೀನಿ. ಸರಿ ಸರ್, ಓಕೆ.